ಆನ್ಸರೇ ಮಾಡ್ಲಿಲ್ಲ. ಅದು ಸ್ವಲ್ಪ ಬಿಸಿ ಇದ್ದೆ. ಓ, ಯಾವ್ದ್ರಲ್ಲಿ ಬಿಸಿ ಇದ್ರಿ? ಕಸ ಗುಡ್ಸೋದ್ರಲ್ಲಿ ಬಿಸಿ ಇದ್ರ? ಏನೋ ಪಾರ್ಸಲ್ ನೀವ್ ಆರ್ಡರ್ ಮಾಡಿದ್ದ? ನಾನ್ ಯಾಕೆ ಆರ್ಡರ್ ಮಾಡ್ಲಿ? ಆದ್ರೆ ನನ್ನ ಹೆಸರಲ್ಲಿ ಈ ಅಡ್ಗೆ ಬಿಟ್ಟಿದಿರಲ್ಲ, ಅದಕ್ಕೇನಾ ನಿಮ್ನ ಅವ್ರ ಫ್ರೆಂಡು ಅಂತ ಕರೆಯೋದು? ಅವರು ನಮ್ ತಾತ ಇಬ್ರು ಒಂದೇ ತರ. ಇಬ್ರದು ಮಕ್ಳ ತರಾನೇ ಮುಗ್ಧ ಮನ್ಸು. ಸೇಮ್ ಟು ಸೇಮ್. ಶ್ರೀಮಂತಿಗೆ ಒಂದ್ಬಿಟ್ಟು. ಒಳ್ಳೆ ತನದಲ್ಲಿ ಶ್ರೀಮಂತಿಕೆ ಅಂತ ನೋಡಕ್ ಹೋದ್ರೆ ಅವ್ರಿಬ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಅದು ಬಿಡಿ, ತಾತ ಏನೋ ಇದನ್ನ ಕೊಡಿಸ್ಬಿಟ್ರು, ಬಟ್ ನಿಮಗೆ ಇದನ್ನ ಆಪರೇಟ್ ಮಾಡಕ್ ಬರತ್ತಾ? ಈ ಮಷೀನ್ ನಾನು ನೋಡಿದೀನಿ, ಆದ್ರೆ ಯಾವತ್ತೂ ಆಪರೇಟ್ ಮಾಡಿಲ್ಲ. ತಾತನ ಹತ್ರನೇ ಕೇಳ್ಬೇಕು. ಅಯ್ಯೋ, ಇದನ್ನ ಯಾಕೆ ತಾತನ ಹತ್ರ ಕೇಳಕ್ ಹೋಗ್ತೀರಾ? ನಾನೇ ಹೇಳ್ಕೊಡ್ತೀನಿ, ಕೊಡಿ. ಹಾ, ಆ ಬಾಕ್ಸ್ ಕೊಡಿ. ನೋಡಿ, ಇದು ರಿಮೋಟ್, ಇದು ಪವರ್ ಬಟನ್. ಸೊ ಇದು ಫಾರ್ವರ್ಡ್ ಪ್ರೆಸ್ ಮಾಡಿದ್ರೆ ರೋಬೋಟ್ ಮುಂದೆ ಹೋಗುತ್ತೆ, ರಿವರ್ಸ್ ಪ್ರೆಸ್ ಮಾಡಿದ್ರೆ ರೋಬೋಟ್ ಹಿಂದೆ ಬರುತ್ತೆ. ಅರ್ಥ ಆಯ್ತಾ? ಈಗ ಇದನ್ನ ಪ್ರೆಸ್ ಮಾಡಿದ್ರೆ ಅದು ವಾಪಸ್ ಬರುತ್ತೆ. ಓಕೆನಾ? ಟ್ರೈ ಮಾಡಿ. ಕೈ ತೆಗಿರಿ. ನಾನು ಕೈ ತೆಗೆದ್ರೆ ನೀವು ಬಿದ್ದೋಗ್ತೀರಾ. ಕೊಡಿ, ನಾನೇ ಹೇಳ್ಕೊಡ್ತೀನಿ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೆ ಹಿಂದೆ ಬರುತ್ತೆ. ಇಸ್ ಇಟ್ ಓಕೆ? ನೋ, ದೇವ್ ನನಗ್ ಬೇಕು. ದೇವ್ ನನಗ್ ಬೇಕೇ ಬೇಕು. ದೇವ್ ಬರ್ಡೆ ಈ ಪವಿತ್ರ ದೇವ್ನ ನನ್ನಿಂದ ಕಿತ್ತೋಗಿದ್ದಾಳೆ. ಇವ್ನು ಕೂಡ ಅವಳ ಬಲೆಗೆ ಬೀಳ್ತಾ ಇದ್ದಾನೆ. ಇಬ್ರು ಬಾಂಡಿಂಗ್ ವೇಳೆ ಜಾಸ್ತಿ ಆಗ್ತಾನೆ ಇದೆ. ಏನೇ ಮಾಡಿದ್ರು ಅದು ನನಗೆ ಉಲ್ಟಾ ಹೊಡಿತಾ ಇದೆ. ಅಲ್ಲ, ನನ್ ಎಷ್ಟೇ ತೊಂದರೆ ಕೊಡೋಕ್ ಪ್ರಯತ್ನ ಪಟ್ರು ಅವಳು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಹೇಗೆ ಅವಳಗ್ ಬೇಕೋ ಹಾಗೆ ಯೂಸ್ ಮಾಡ್ಕೋತಿದ್ದಾಳೆ. ನೋ ನೋ, ಹಾಗಾಗದಕ್ಕೆ ನಾನ್ ಬಿಡಲ್ಲ. ಇಲ್ಲ, ಇವ್ರಿಬ್ರನ್ನ ಹೇಗಾದ್ರೂ ಮಾಡಿ ದೂರ ಮಾಡ್ಲೇಬೇಕು. ಶೋ, ಕೋಪದಲ್ಲಿ ದೇವ್ ಸರ್ಗೆ ರೂಮಲ್ಲೇ ಇರಿ ಅಂತ ಹೇಳ್ಬಿಟ್ಟೆ. ಆದ್ರೆ ಈಗ ಅವ್ರ ರೂಮಲ್ಲೇ ಇರುವಾಗ ನಾನ್ ಹೋಗಿ ಅವ್ರ ಜೊತೆ ಶೋ ಏನಪ್ಪ ಮಾಡ್ಲಿ? ಕಬ್ಬಾಳಮ್ಮ, ವೆಂಕಟೇಶ್ವರ, ಮುಕುಂದ, ಮುರಾರಿ, ಗೋವಿಂದ, ಕಬ್ಬಾಳಪ್ಪ. ತಾಯಿ ಕಬ್ಬಾಳಮ್ಮ, ನೀನೇ ಧೈರ್ಯ ಕೊಡ್ಬೇಕು. ಏನ್ ಮಾಡ್ಲಿ? ಇಲ್ಲ, ನಾನು ಸ್ಟ್ರಾಂಗ್. ಪವಿತ್ರ, ನೀನ್ ಸ್ಟ್ರಾಂಗ್. ನಾನ್ ಯಾವುದಕ್ಕೂ ಹೆದ್ರಲ್ಲ, ಯಾರಿಗೂ ಹೆದ್ರಲ್ಲ. ಅಲ್ಲ, ನಾನೇನ್ ಹುಲಿ ಬೋನ್ಗ ಹೋಗ್ತಾ ಇರೋದು? ರೂಮ್ ಒಳಗೆ ತಾನೆ. ಒಳಗಿರೋದು ಏನ್ ಸಿಂಹನ? ದೇವ್ ಸರ್ ಅಷ್ಟೇ. ಪವಿತ್ರ, ನೀನ್ ಯಾವುದಕ್ಕೂ ಹೆದ್ರಬೇಡ. ಧೈರ್ಯವಾಗಿ ಮುಂದೆ ಹೋಗು. ನೀನೆಂತ ಸ್ಟ್ರಾಂಗ್ ಅಲ್ಲ ಅಂತ ಪ್ರೂವ್ ಮಾಡು. ಸರ್, ನಾನು ಅದ್ಯಾಕೆ ಅಲ್ಲಿ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಹೋಯ್ತವ್ರೆ. ಹ ಸರ್, ಅದು ನಾನು ನೀವೇನು ಮಾಡಿಲ್ಲ ರೀ, ಆರಾಮಾಗಿ ಮಲ್ಗಿ. ಯಾಕೆ ಹಾಗೆ ಬೆಕ್ಕಿನ ತರ ಮೂಲೆಯಲ್ಲಿ ಕೂತಿದ್ದೀರಾ? ಪರವಾಗಿಲ್ಲ ಸರ್, ನೀವ್ ಕೆಲ್ಸ ಮುಗಿಸಿ. ಅದೇನ್ ತಲೆ ಹೋಗಂತ ಕೆಲ್ಸ ಅಲ್ಲ ರೀ. ನೀವು ಮಲ್ಕೊಳ್ಳಿ, ನಾನು ನಾಳೆ ಮುಗಿಸ್ಕೋತೀನಿ. ಪವಿತ್ರ ಅವ್ರೆ, ನಾನು ಇಲ್ಲೇ ಇದ್ದೀನಿ ಅಂತ ಮುಜುಗರನಾ? ಸರಿ, ನೀವು ಮಲ್ಕೊಳ್ಳಿ, ನಾ ಹೊರಗೆ ಹೋಗಿ ಮಲಗ್ತೀನಿ. ಏನೋ ಹೊರಗಡೆನಾ? ಬೇಡ ಬೇಡ, ಈಗಾಗಿರೋ ಅವಂತರನೇ ಸಾಕು. ಸರಿ, ಆಯ್ತು, ನಾನು ಹೊರಗಡೆ ಹೋಗಲ್ಲ, ನೀವು ಮಲ್ಗಿ. ಸರ್, ಏನ್ ಮಾಡ್ತಾ ಇದ್ದೀರಾ? ನಾನೇ ಏನ್ ಮಲ್ಕೋತೀನಿ, ನೀವ್ ಆರಾಮಾಗಿ ಹೋಗಿ ಬೆಡ್ ಮೇಲೆ ಮಲ್ಕೊಳ್ಳಿ. ಅಯ್ಯೋ, ಬೇಡ ಬೇಡ, ನೀವು ಆರಾಮಾಗಿ ಅಲ್ಲೇ ಮಲ್ಕೊಳ್ಳಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಕೊಡಿ. ಅಲ್ಲ, ಇದ್ ನಿಮ್ದೇ ರೂಮು. ನಿಮ್ ಪಾಡಗ್ ನೀವ್ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಳ್ಳಿ. ನಾನೇ ಇಲ್ಲಿ ಮಲ್ಕೋತೀನಿ. ಬೇಡ ಪವಿತ್ರ ಅವ್ರೆ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಇಲ್ಲಿ ಮಲಗ್ತೀನಿ. ಪವಿತ್ರ ಅವ್ರೆ, ಇದೆಲ್ಲ ನಂಗೆ ದೊಡ್ಡ ವಿಷಯ ಅಲ್ಲ, ಬಿಟ್ಬಿಡಿ. ನಾನೊಂಥರ ಕುಂಭಕರ್ಣನ್ ಮರಿ ಮೊಮ್ಮಗ ಇದ್ದಂಗೆ. ದೋಸೆ ಹೆಂಚಿನ ಮೇಲೆ ಚಾಪೆ ಹಾಕೊಟ್ಟು ನಾನು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ನೋಡ್ತಾ ಇರಿ, ದಿಂಬಕ್ ತಲೆ ತಾಕ್ತಿದ್ದಾಗೆ ನಿದ್ದೆಗೆ ಹೋಗ್ಬಿಡ್ತೀನಿ. ನೀವ್ ಆರಾಮಾಗಿ ಮಲ್ಗಿ ಹೋಗಿ. ಅಲ್ಲ, ಅದು ಹೋಗ್ ಮಲ್ಕೊಳ್ರಿ. ಅಯ್ಯೋ, ಪವಿತ್ರ ಅವ್ರ ಮುಂದೆ ಏನೇನೋ ಡೈಲಾಗ್ ಹೊಡೆದ್ಬಿಟ್ಟೆ. ಕುಂಭಕರ್ಣನ್ ಮರಿ ಮೊಮ್ಮಗ ಅಂತೆಲ್ಲ. ನಾನು ಇಷ್ಟು ವರ್ಷದಲ್ಲಿ ರೂಮ್ನ ಯಾರ ಜೊತೆಗೂ ಶೇರ್ ಮಾಡಿರ್ಲಿಲ್ಲ, ಇದಕ್ ಜೊತೆನೂ ಶೇರ್ ಮಾಡಿರ್ಲಿಲ್ಲ. ಹೇಗ್ ನಿದ್ದೆ ಮಾಡ್ಲಿ? ಇವತ್ ಜಾಗರಣೆನೆ ಅನ್ಸುತ್ತೆ. ನನಗ್ ಬೇರೆ ಈ ಲೈಟ್ ಇದೆ ನಿದ್ದೆನೆ ಬರಲ್ಲ. ಮಲಗಿದ್ದಾರೆ, ಲೈಟ್ ಆಫ್ ಮಾಡ್ಬಿಡೋಣ. ಅಯ್ಯೋ,
ಲೈಟ್ ಆಫ್ ಮಾಡ್ಬಿಟ್ರಲ್ಲಪ್ಪ. ಇನ್ನು ನನಗ್ ನಿದ್ದೆ ಬಂದ ಹಾಗೇನೆ. ಲೈಟ್ ಆಫ್ ಆಗ್ತಿದ್ದ ಹಾಗೆ ನನ್ ನಿದ್ದೆನೂ ಆಫ್ ಆಗೋಗುತ್ತೆ. ಏನ್ ಮಾಡ್ಲಿ ಇವಾಗ? ಅಯ್ಯೋ, ಕತ್ಲಲ್ಲಿ ಹುಡುಗ ಹುಡುಗಿ ಒಂದೇ ರೂಮಲ್ಲಿದ್ರೆ ಏನೇನೋ ಆಗೋಗ್ಬಿಡುತ್ತಂತೆ. ಅಯ್ಯೋ, ಯಾಕಿದ ಕೆಟ್ಟ ಆಲೋಚನೆಗಳೆಲ್ಲ ಬರ್ತಿದೆ ನನ್ಗೆ. ನಾರಾಯಣ, ವೆಂಕಟೇಶ್ವರ, ಕಬ್ಬಾಳಮ್ಮ, ಯಾರಾದ್ರೂ ನನಗ್ ಸ್ವಲ್ಪ ನಿದ್ದೆ ಕೊಡ್ರಪ್ಪ, ಕಾಪಾಡ್ರಪ್ಪ. ಕತ್ತಲ್ ಕಣ್ಣು ಮುಚ್ಕೊಳ್ಳೋದಕ್ಕೂ ಭಯ ಆಗ್ತಿದ್ವಲ್ಲಪ್ಪ. ಏನ್ ಮಾಡೋದು ಇವಾಗ? ಕಣ್ಣು ಟಾರ್ಚ್ ಬಿಟ್ಟಂಗ ಆಗ್ತಿದೆ. ಯಾರಾದ್ರೂ ಲೈಟ್ ಹಾಕೊಂಡ್ ಮಲಗ್ತಾರ? ಏನ್ ಮಾಡ್ಲಿ? ಏನ್ ಆಗಿದೆ ಇವ್ರಿಗೆ? ಸೀರೆ ಯಾಕೆ ಸರ್ ಹಿಡ್ಕೊಂಡ್ರಿ? ಬಿಡಿ. ಸೀರೆನಾ? ರೀ, ನಾನ್ ಹಿಡ್ದಿಲ್ಲ. ಇದೆಲ್ಲ ನನಗ್ ಗೊತ್ತಿದೆ. ರೂಮಿಗೆ ಒಟ್ಟಿಗೆ ಶಿಫ್ಟ್ ಆದ್ವಿ ಅಂದ ಮಾತ್ರಕ್ಕೆ ಏನೇನೋ ಕಲ್ಪನೆ ಮಾಡ್ಕೋಬೇಡಿ. ಏನು? ಏನ್ ಮಾಡ್ತಿದ್ದೀನಿ? ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಹಿಂದೆ ತಿರುಗಿ ನೋಡಿ. ಅಪ್ಪ, ನೀನ್ ಮಾಡಿದಿಕ್ ನಾನ್ ಬೈಸ್ಕೊತಾ ಇದ್ದೀನಿ, ನೋಡ್ದ್ಯಾ? ಯಾಕೆ ಹೋಗಿತ್ರ ಅವ್ರೆ ಲೈಟ್ ಆನ್ ಮಾಡ್ತಿದ್ದೀರಾ? ನನಗ್ ಭಯ ಆಗ್ತಿದೆ. ಲೈಟ್ ಇರ್ಲಿ ಸರ್. ಲೈಟ್ ಆಫ್ ಮಾಡಿದ್ರೆ ಭಯ ಆಗತ್ತಾ? ನನಗ್ ಹಾಗೇನೆ. ಇವಾಗ ಏನಾಯ್ತಪ್ಪ? ಅಯ್ಯೋ, ಮತ್ತೆ ಪವಿತ್ರ ಒಂದೇ ರೂಮಲ್ಲಿ ಇದ್ದಾರ. ಏನೇನ್ ನಡೀತಿದೆಯೋ ಏನೋ. ಒಂದ್ ನಿಮಿಷ ಇರ್ರಿ, ನೀರ್ ತಗೊಂಡ್ಬರ್ತೀನಿ. ತಗೊಳ್ಳಿ. ನೋಡಿದ್ರಾ ಹೆಂಗ್ ನಿಂತೋಯ್ತು? ಹೌದಲ್ವಾ? ಎಷ್ಟ್ ನೀರ್ ಕುಡಿದ್ರು ನಿಲ್ತಾನೆ ಇರ್ಲಿಲ್ಲ. ಈಗ ಆರಾಮಾಗಿ ಮಲ್ಗಿ. ಗುಡ್ ನೈಟ್. ಎಲ್ಲಿದ್ಯಾ ನೀನು? ನಾನು ಇಲ್ಲಿದ್ದೀನಿ. ಅಲ್ಲಿದ್ಯಾ ನೀನು? ಇವಾಗ ನಿನ್ನ ಹಿಡ್ದೇ ಬಿಡ್ತೀನಿ.